ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಸಿರೋ ನಾಯಕತ್ವ ಬದಲಾವಣೆಯ ಚರ್ಚೆಗಳ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಲಬುರಗಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ರು. ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ, ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಾ ಇದೆ, ಸೂಕ್ತ ಸಮಯದಲ್ಲಿ ಸರಿಯಾದ ನಿರ್ಧಾರ ಕೈಗೊಳ್ಳುತ್ತೆ ಎಂದು ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿ ಕೇಳ್ಬರ್ತಾ ಇರೋ ದಲಿತ ಸಿಎಂ ಕೂಗಿನ ಬಗ್ಗೆ ಮಾತನಾಡಿದ ಅವರು, ಇದು ಜನರ ಪ್ರೀತಿ ಮತ್ತೆ ವಿಶ್ವಾಸದ ಸಂಕೇತ. ಜನರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ನಮ್ಮ ಪಕ್ಷದ ವರಿಷ್ಠರು ಎಲ್ಲವನ್ನ ಲೆಕ್ಕಾಚಾರ ಮಾಡಿ ತೀರ್ಮಾನ ಕೂಡ ತೆಗೆದುಕೊಳ್ತಾರೆ ಎಂದು ಪರೋಕ್ಷವಾಗಿ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟದ ಉಡುಗೊರೆ ನೀಡುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಹೈಕಮಾಂಡ್ ಕೈಗೊಳ್ಳುವ ಯಾವುದೇ ನಿರ್ಧಾರಕ್ಕೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನೂ ಬದ್ಧನಾಗಿರ್ತಾನೆ. ಅಧಿಕಾರ ಬದಲಾವಣೆ ವಿಚಾರದಲ್ಲಿ ಪಕ್ಷದೊಳಗೆ ಯಾವುದೇ ಗೊಂದಲವಿಲ್ಲ. ಒಬ್ಬಿಬ್ಬರ ವೈಯಕ್ತಿಕವಾಗಿ ಮಾತನಾಡಿರಬಹುದು, ಅದನ್ನ ಗೊಂದಲ ಎಂದು ಕರೆಯಲು ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ನ ಕಾರ್ಯಕ್ರಮಗಳು ರಾಜ್ಯದಲ್ಲಿ ಸುಸೂತ್ರವಾಗಿ ನಡೀತಾ ಇದೆ. ನಾವು ಜನರಿಗೆ ಕೊಟ್ಟ ಮಾತಿನಂತೆ ಜನಸೇವೆ ಮಾಡ್ತಾ ಇದ್ದೇವೆ. ಸದ್ಯಕ್ಕೆ ನಾನಂತೂ ದೆಹಲಿಗೆ ಹೋಗಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿ ಮುಂದುವರಿಯುತ್ತೇನೆ ಎಂದು ಇತ್ತೀಚೆಗೆ ನೀಡಿದ್ದ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯಿಸಲು ಪರಮೇಶ್ವರ್ ನಿರಾಕರಿಸಿದ್ರು. ಅವರು ಅಲ್ಲಿ ಒಬ್ರು ಇಲ್ಲಿ ಒಬ್ರು ಅಭಿಮಾನಿಗಳು ಮಾತಾಡ್ತಾರೆ, ಅವರ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ, ಬಿಟ್ರೆ ಗೊಂದಲ ಏನಿಲ್ಲ. ಸರ್ಕಾರ ನಡೀತಾ ಇಲ್ವಾ? ಆಡಳಿತ ನಡೀತಾ ಇಲ್ವಾ? ಕಾರ್ಯಕ್ರಮಗಳು ನಡೀತಾ ಇಲ್ವಾ? 4 ಲಕ್ಷ ಕೋಟಿ ನಾವು ಬಜೆಟ್ ಕೊಟ್ಟಿದ್ದೀವಲ್ಲ, ಅದೆಲ್ಲ ಕಾರ್ಯಕ್ರಮಗಳು ಯಾವುದು ನಿಂತಿಲ್ಲ ಅಲ್ಲ. ಕಮಿಟ್ಮೆಂಟ್ ಬಗ್ಗೆ ಗ್ಯಾರಂಟಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಕಮಿಟ್ಮೆಂಟ್ ಅದೇ ನೋಡಿ, ನಾನು ಅದಕ್ಕೆ ಹೇಳಿದ್ದು, ಹೈಕಮಾಂಡ್ ನವ್ರಿಗೆ ಗೊತ್ತು, ನಮ್ಗೇನ್ ಗೊತ್ತಿಲ್ಲ. ಹೈಕಮಾಂಡ್ ಸ್ಪಷ್ಟೀಕರಣ ಕೊಟ್ಟಿಲ್ಲ ಅಂದ್ರೆ 5 ವರ್ಷ ಮುಂದುವರಿಬಹುದು ಸಿದ್ದರಾಮಯ್ಯನವರೇ ಅಂತ ತಾವು ಹೇಳಿದ್ರಿ. ಥ್ಯಾಂಕ್ ಯು. ಈ ಕಡೆ ಸರಿ ಎಲ್ಲದಕ್ಕೂ ಆದಷ್ಟು ಶೀಘ್ರವಾಗಿ ನಮ್ಮ ಹೈಕಮಾಂಡ್ನವರು ಉತ್ತರವನ್ನು ಕೊಡ್ತಾರೆ. ಯಾವುದೇ ಗೊಂದಲ ಇಲ್ಲದೆ ರಾಜ್ಯದ ಜನತೆಗೆ ನಾವೇನ್ ಮಾತು ಕೊಟ್ಟಿದ್ದೇವೆ 23ರಲ್ಲಿ, ಅದರ ಪ್ರಕಾರ ಸರ್ಕಾರ ಅವರ ಜನರ ಸೇವೆಯನ್ನ ಮಾಡೋದಕ್ಕೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತೇವೆ. ತಾವು ದೆಹಲಿಗೆ ಹೋಗ್ತಾ ಇದ್ದೀರಾ? ನಾನ್ ಡೆಲ್ಲಿಗೆ ಹೋಗ್ತಾ ಇಲ್ಲ. ಈಗ ಆಗಾಗ ದಲಿತ ಸಿಎಂ ಕೇಳಿ ಬರ್ತಾ ಇತ್ತು, ಸಿದ್ದರಾಮಯ್ಯ ಅವರ ನಂತರ ಜನಾಭಿಪ್ರಾಯ ಅವರವರ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಮಾತಾಡ್ತಾರೆ. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಅದೆಲ್ಲವನ್ನು ಗಮನಿಸಿ ತೀರ್ಮಾನ ತಗೊಳ್ತಾರೆ. ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳು ಅವರೆಲ್ಲ ಬರ್ಡೇ ಗಿಫ್ಟ್ಗೆ ಕಾಯ್ತಾ ಇದ್ದಾರೆ. ಏನಾದ್ರು ಗಿಫ್ಟ್ ಸಿಗಬಹುದು ಹೈಕಮಾಂಡ್? ಅದೇ ಹೇಳಿದ್ನಲ್ಲ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರೆ ಆ ತೀರ್ಮಾನ ನಾವೆಲ್ಲ ಒಪ್ಕೊಳ್ತೀವಲ್ಲ. ಯಾವುದೇ ತೀರ್ಮಾನ ಹೈಕಮಾಂಡ್ ಮಾಡಿದ್ರೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನು ಕೂಡ ಒಪ್ಕೊಳ್ತಾನೆ. ಒಂದು 8 ತಿಂಗಳಿಂದ ಗೊಂದಲ ನಡೀತಾ ಇದೆ. ಇಲ್ಲಿವರೆಗೂ ಗೊಂದಲ ಏನಿಲ್ಲ. ಸಾರ್ವಜನಿಕವಾಗಿ ಅವರು ಅಲ್ಲಿ ಒಬ್ರು ಇಲ್ಲಿ ಒಬ್ರು ಅಭಿಮಾನಿಗಳು ಮಾತಾಡ್ತಾರೆ, ಅವರ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ, ಬಿಟ್ರೆ ಗೊಂದಲ ಏನಿಲ್ಲ. ಸರ್ಕಾರ ನಡೀತಾ ಇಲ್ವಾ? ಆಡಳಿತ ನಡೀತಾ ಇಲ್ವಾ? ಕಾರ್ಯಕ್ರಮಗಳು ನಡೀತಾ ಇಲ್ವಾ? 4 ಲಕ್ಷ ಕೋಟಿ ನಾವು ಬಜೆಟ್ ಕೊಟ್ಟಿದ್ದೀವಲ್ಲ, ಅದೆಲ್ಲ ಕಾರ್ಯಕ್ರಮಗಳು ಯಾವುದು ನಿಂತಿಲ್ಲ ಅಲ್ಲ. ಕಮಿಟ್ಮೆಂಟ್ ಬಗ್ಗೆ